ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಯುವ ಮುಖಂಡರು ಹಾಗೂ ಸಮಾಜ ಸೇವಕರಾದ ಕಲ್ಲುಬಾಳು ಮಂಜುನಾಥ್ ಗೌಡರು ತಮ್ಮ ಹುಟ್ಟುಹಬ್ಬವನ್ನು ಬಿಜೆಪಿ ಪಕ್ಷದ ನಾಯಕರು ಹಾಗೂ ಸ್ನೇಹಿತರ ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಕಲ್ಲುಬಾಳು ಮಂಜುನಾಥ್ ಗೌಡರವರಿಗೆ ಸ್ನೇಹಿತರು ಹಾಗೂ ಹಿತೈಷಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಹಾಗೂ ಸ್ನೇಹಿತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಏನು ಈ ದಿನ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ಮಾರ್ಗದರ್ಶಿಗಳು ಎಲ್ಲರೂ ಆಗಿರುವಂಥ ಎಲ್ಲರೂ ಬಂದು ನನಗೆ ಶುಭವನ್ನು ಹಾರೈಸಿದ್ದಾರೆ. ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರಾದ ಸ್ನೇಹಿತರು, ಯುವ ನಾಯಕರಾದಂಥ ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಎಲ್ಲ ಅವರ ಸಹಪಾಠಿಗಳು, ಗೆಳೆಯರ ಜೊತೆ, ಊರಿನವರ ಜೊತೆ, ನಮ್ಮ ಎಲ್ಲ BJP ಕಾರ್ಯಕರ್ತರ ಜೊತೆ ಸೇರಿ ಇವತ್ತು ಹುಟ್ಟುಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯದನ್ನು ಮಾಡಲಿ, ಇನ್ನೂ ಹೆಚ್ಚಿನ ಒಂದು ಅಧಿಕಾರ ನೀಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆತ್ಮೀಯ ಸ್ನೇಹಿತರು ಆದಂಥ ನಮ್ಮ ಕಲ್ಬಾಳು ಮಂಜುನಾಥ್ರವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಒಳ್ಳೆಯ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲ ಕೊಡಲಿ ಭಗವಂತನ ಪ್ರಾರ್ಥಿಸ್ತಾ, ಮತ್ತು ಉತ್ತಮವಾದ ಎಲ್ಲರ ಜೊತೆ ಒಳ್ಳೆಯ ಒಡನಾಟ ಹೊಂದಿರುವಂಥ ಒಳ್ಳೆಯ ಆತ್ಮೀಯ ಸ್ನೇಹಿತರು. ಅದೇ ರೀತಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ದೇವರು ಮತ್ತೊಮ್ಮೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆಶಿಸ್ತೀನಿ. ಸ್ನೇಹಿತರು, ಸಹೋದರ ಸಮಾನರಾದ ಶ್ರೀಯುತ ಮಂಜುನಾಥ್ ಗೌಡರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ BJPಯ ಕಟ್ಟಾಳು. ಈಗ ನೂತನವಾಗಿ ಕೂಡ ಅವರು ಮಂಡಲಕ್ಕೆ ಒಂದು ಪದಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ಆರೋಗ್ಯ, ಐಶ್ವರ್ಯ, ಅಧಿಕಾರವನ್ನು ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಸ್ನೇಹಿತರು, ಕಲ್ಬಾಳು ಗ್ರಾಮ ಪಂಚಾಯಿತಿಯ ಮುಖಂಡರು, ಪ್ರಭಾವಿ ನಾಯಕರಾದಂಥ ಮಂಜುನಾಥ್ ಗೌಡ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮುಂದೆ ಅವರು ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಉನ್ನತಕ್ಕೆ ಬೆಳೀಲಿ, ಈ ಪಂಚಾಯಿತಿಯಲ್ಲಿ ಅವರು ಮುಂದೆ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಅಂದ್ಬಿಟ್ಟು ಎಲ್ಲ ನಮ್ಮ BJP ಪರಿವಾರದಿಂದ ಕೇಳ್ಕೊತಿದ್ರಿ. ಆತ್ಮೀಯ ಸ್ನೇಹಿತರಾದಂಥ ಕಲ್ಬಾಳು ಮಂಜುನಾಥ್ ಗೌಡರಿಗೆ ಈ ದಿನ ಹುಟ್ಟುಹಬ್ಬ. 100 ವರ್ಷಗಳ ಕಾಲ ಆ ಭಗವಂತ ಒಳ್ಳೆಯ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾರೆ. ನನ್ನ ಆತ್ಮೀಯ ಸ್ನೇಹಿತರಾದ ಮಂಜುನಾಥ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಈ ಸಂದರ್ಭದಲ್ಲಿ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ. ಆಮೇಲೆ ರಾಜಕೀಯವಾಗಿ ಅವರು ತುಂಬ ಸಮಾಜಮುಖವಾಗಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಅವರು ರೈತ ಮೋರ್ಚಾ ಅಧ್ಯಕ್ಷರ ಕೆಲಸ ಮಾಡಿದರು. ಇನ್ನೂ ಅವರು ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಪದವಿ ಪಡೆದು ಸಮಾಜ ಸೇವೆಗೆ ಅವ್ರನ್ನ ತಮ್ಮಂತಾವ ಅರ್ಪಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ನೆಚ್ಚಿನ ಸ್ನೇಹಿತರಾದ ಕಲ್ಬಾಳು ಮಂಜಣ್ಣ ಅವ್ರಿಗೆ ಮೊದಲಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಒಳ್ಳೆ ರೀತಿಯಲ್ಲಿ ಈ ಊರಿನ ಜನತೆಗೆ ಒಳ್ಳೆ ಸೇವೆ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜಕೀಯವಾಗಿ ಬೆಳೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಕಲ್ಬಾಳು ಗ್ರಾಮ ಪಂಚಾಯಿತಿಯ BJP ಮುಖಂಡರಾದ ಶ್ರೀಯುತ ಮಂಜಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ದೇವರು ಅವರಿಗೆ ಆಯಸ್ಸು, ಆರೋಗ್ಯ ಕೊಟ್ಟು ಉನ್ನತ ಸ್ಥಾನಕ್ಕೆ ಬೆಳೆಯುವಂತೆ ಅವಕಾಶ ಮಾಡಿಕೊಡ್ಲಿ ಅಂತ ದೇವರಲ್ಲಿ ಬೇಳ್ಕೊಳ್ಳೋಣ. ಕಲ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ಯಂತ BJPಯ ಪಕ್ಷದ ಕಟ್ಟಾಳು ಅಂತ ತಪ್ಪಾಗಲಾರದು ಹಿರಿಯ ನಾಯಕರು. ನನಗೆ ಅಣ್ಣನ ರೀತಿಯಲ್ಲಿ ಯಾವಾಗಲೂ ಸಹ ನನ್ನ ಬೆನ್ನೆಲುಬಾಗಿ ನಿಂತು ನಮಗೆ ಸದಾ ಒಂದು ಯಶಸ್ಸನ್ನು, ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥ ಮಂಜಣ್ಣನವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸ್ನೇಹಿತರು ಅವರ ಮನೆಯ ಮುಂದೆಗಡೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮಗಂತೂ ಭಾಳ ಖುಷಿ ಕೊಟ್ಟಿದೆ. ಕಳೆದ ಬಾರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದಲ್ಲಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ರಾಜಶೇಖರ ರೆಡ್ಡಿರವರ ಒಂದು ಮುಂದಾಳತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಮಾಡಿದಂಥ ಕೆಲಸಗಳು, ರೈತರ ಕುಂದುಕೊರತೆಗಳನ್ನು, ಅವರ ಬೇಕು ಬೇಡಗಳನ್ನು ತೆಗೆದುಕೊಂಡೋಗಿ ರಾಜಶೇಖರಣ್ಣನವರ ಮುಖಾಂತರ MLA ಅವರಾದಂತಹ ಎಂ ಕೃಷ್ಣಪ್ಪಣ್ಣನವರ ಗಮನಕ್ಕೆ ತಗೊಂಬಂದು ಅವರ ಕುಂದುಕೊರತೆಗಳಿಗೆ ಸ್ಪಂದಿಸಿದಂಥ ರೀತಿ ಮತ್ತು ಸೈದ್ಧಾಂತಿಕವಾಗಿ ಇರ್ತಕ್ಕಂಥ ಅವರಿಗೆ ಬದ್ಧತೆ, ಇವುಗಳನ್ನೆಲ್ಲವನ್ನು ಗಮನಿಸಿ ಪಕ್ಷ ಮತ್ತು ಈಗಿನ ಮಂಡಲಾಧ್ಯಕ್ಷರಾದಂತಹ ನಮ್ಮ ಹರೀಶ್ ಅಣ್ಣನವರು ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ಅವ್ರಿಗೆ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವರಿಗೆ ಪಕ್ಷದ ಬಗ್ಗೆ ಇರ್ತಕ್ಕಂಥ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಇರ್ತಕ್ಕಂಥ ಮತ್ತು ಅವ್ರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆ ಇರ್ತಕ್ಕಂಥ ಅವ್ರ ಬದ್ಧತೆಯನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗಾಗಿ ಅವರಿಗೆ ಆ ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯೆಲ್ಲವನ್ನು ಕಣಿಸಲಿ, ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಅವ್ರಿಗೆ ದೊರಕಲಿ. ಮುಂದಿನ ದಿನಗಳಲ್ಲಿ ಕಲ್ಬಾಳು ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಿ ಅವರು ಆಯ್ಕೆ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸ್ತೀವಿ.